ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇದು ನೋಡ್ರಿ ಶುಕ್ರವಾರದ ಲಾಗ, 3ನೇ ಶುಕ್ರವಾರ ನೋಡ್ರಿ. ಆ್ಯಕ್ಚುಲಿ ಇವತ್ತೇ ನೋಡ್ರಿ ವರಮಹಾಲಕ್ಷ್ಮಿ ಹಬ್ಬ. ಹೇಳ್ದಲ್ಲ, ಪ್ರತಿ ವರ್ಷ 2ನೇ ಶುಕ್ರವಾರ ಬರ್ತೈತಿ. ಈ ಸಲ 3ನೇ ಶುಕ್ರವಾರ ಬಂದದ. ಅದಕ್ಕೆ ನಾವು ವರಮಹಾಲಕ್ಷ್ಮಿಗೆ ಮಾಡ್ತೀವಿ ಪ್ರತಿ ವರ್ಷ. ಹಾಗಾಗಿ ಇವತ್ತೇ ಮೊತ್ತದರ ಉಣಿಸಿ ಫುಲ್ ಗ್ರ್ಯಾಂಡಾಗಿ ಲಕ್ಷ್ಮೀ ಪೂಜೆ ಮಾಡ್ಬೇಕಂತ ನೈಟೇ ಒಂದಿಷ್ಟು ತಯಾರೆಲ್ಲ ಮಾಡಿಟ್ಟಿವಿ. ಬರೀ ಇವತ್ತು ಮಾರ್ನಿಂಗಿಂದ ನೈಟ್ ತನಕ ಏನೆಲ್ಲ ಆಗತ್ತೆ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತೆ. ಎದ್ದು ಕಸ ಪರಿಸಿ ಎಲ್ಲ ಆಗೈತೆ ನೋಡ್ರಿ ಆಲ್ಮೋಸ್ಟ್. ಇನ್ನೊಂದಿಷ್ಟು ಪೂಜಾದೆಲ್ಲ ರೆಡಿ ಮಾಡ್ಕೋಬೇಕೀಗ. ಮಾಡಿಕೊಂಡು ಪೂಜೆ ಮುಗಿಸ್ತೀವಿ. ಬರೀ ಕಂಟಿನ್ಯೂ ಮಾಡಿ. ಈಗ ನೋಡ್ರಿ ಹೊಸ್ತಿಲ್ ಪೂಜೆ ಮಾಡ್ಕೊಳಕತ್ತೀನಿ. ಇದೆಲ್ಲ ನೋಡಿರ್ಬೇಕು ನೀವು. ಅರ್ಶಿನ ಅಂದ್ರೆ ಒಂಥರ ಇದು ನೋಡ್ರಿ, ಮನೆಗೆ ಏನೋ ಒಂದು ಇದು ಶಕ್ತಿ ಇದ್ದಂಗೆ. ಅದು ಹೊರಗಡೆ ಈ ಥರ ಇವಾಗೆಲ್ಲ ಜಾಸ್ತಿ ಹಚ್ಚಾಕತ್ತಾರೆ. ಅವಾಗಿಂದ ಎಲ್ಲ ಅರ್ಶಿನ ಕುಂಕುಮ ಅಷ್ಟೇ ಒಂದೊಂದು ಬೊಟ್ಟು ಹಚ್ತಿದ್ವಿ. ಈಗೆಲ್ಲ ನೋಡ್ದೆ ನಾನು ಇನ್ಸ್ಟಾಗೆಲ್ಲ ಒಂಥರ ಇದ್ರ ಉದ್ದೇಶನೂ ಚಲೋ ಐತಿ ಅರ್ಶಿನ ಹಚ್ಚೋದ್ರಿಂದ. ಹಾಗಾಗಿ ನಾನು ಹಚ್ಚಿದ್ರೆ ಆಯಿತು ಅಂಥೇಳಿ ಹಚ್ಚಾಕತ್ತೀನಿ ನೋಡ್ರಿ. ಅರ್ಶಿನಕ್ಕೆ ಮೇನ್ ಡೋರಿಗೆ ಹಚ್ಚಿದ್ರೆ ಒಂಥರ ದುಷ್ಟಶಕ್ತಿ ಅಲ್ಲಿ ಏನೇ ಅಲ್ಲಿ ಒಳಗೆ ಪ್ರವೇಶ ಆಗಂಗಿಲ್ಲ ಅಂತ ನೋಡ್ರಿ. ಒಂಥರ ಚಲೋ ಐತಿ. ಎಲ್ಲ ಪಾಸಿಟಿವ್ ಥಿಂಗ್ಸ್ ಇರೋದು. ಹಾಗಾಗಿ ಇದನ್ನು ಹಚ್ಕೊಳತ್ತೀನಿ. ಆ್ಯಕ್ಚುಲಿ ಇದು ಲಾಗ್ ನೋಡಿರಿ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ. 1 ಸೆಕೆಂಡ್ ಸಾರಿ ನೋಡಿರಿ ಎಲ್ಲರಿಗೆ. ಇದು ಭಾಳ ಲೇಟಾಗಿ ಅಪ್ಲೋಡ್ ಆಗತೈತಿ. ಕಂಟಿನ್ಯೂಸ್ ಆಗಿ ಜಾತ್ರೆಗೆ ಹೋಗ್ಬಿಟ್ಟೆ ನೋಡಿರಿ. ಇದು ಅಪ್ಲೋಡ್ ಆಗೋಣ. ಇದು ಪೂಜಾ ಮುಗಿದ ತಕ್ಷಣ ಬಾಗೇವಾಡಿ ಹೋಗಿದ್ದೆ. 1 ವೀಕ್ ಬರಲೇ ಇಲ್ಲ. ಹಾಗಾಗಿ ಅಲ್ಲೆಲ್ಲ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಐತಿ. ಬಾಗೇವಾಡಿ ಒಳಗೆ ವೈಫೈ ಇಲ್ಲ. ಇಲ್ಲಿ ಬಿಜಾಪುರ ಮನೆಯೊಳಗೆ ವೈಫೈ ಐತಿ. ಹಾಗಾಗಿ ಇಲ್ಲಿ ಆದ್ರೆ ನೆಟ್ವರ್ಕ್ ಇರುತ್ತೆ, ನೆಟ್ಟು ಇರುತ್ತೆ. ಅಲ್ಲಿ ಹೋಗೋಣ ಪ್ರಾಬ್ಲಮ್ ಸಂಬಂಧ ಒಟ್ಟು ಒಂದು ಲಾಗ್ ಬಿಟ್ಟೇ ಇಲ್ಲ. ಇದು ಭಾಳ ಲೇಟಾಗಿ ಬಿಡಾಕತ್ತೀನಿ. ಎಲ್ಲ ವೀಡಿಯೋಸು ಈಗ ಒಂದೊಂದಾಗಿ ಬರ್ತಿರ್ತಾವೆ ನೋಡಿರಿ ಕಂಟಿನ್ಯೂಸ್. ಶುಕ್ರವಾರದ ಲಾಗ್ ಆದಮೇಲೆ ಕಂಟಿನ್ಯೂಸ್ ಲಾಸ್ಟ್ ಸಂಡೇ ತನೂ ಎಲ್ಲ ಲಾಗು ಬಾಗೇವಾಡಿ ಒಳಗೆ ಮಾಡಿದ್ದವು. ಬಟ್ ಬಂದ್ಮ್ಯಾಗ ಅಲ್ಲಿಂದ ಇಲ್ಲಿ ಬಂದ್ಮ್ಯಾಗ ಹಾಕ್ಬೇಕಂತೇಳಿ ಯಾವುದೂ ಹಾಕಿದ್ದಿಲ್ಲ. ಈಗ ಹಾಕಾಕತ್ತೀನಿ ನೋಡ್ರಿ ಎಲ್ಲನೂ. ನೋಡಿರಿ ಈ ಥರ ಆಯಿತು. ಎಷ್ಟು ಚಂದ ಕಾಣತೈತಿ. ಅದ್ಕೊಂಡು ದೇವ್ರ ಪೂಜೆನೂ ಮಾಡ್ಕೊಂಡೆ ನೋಡ್ರಿ. ಜಗಲಿ ಮ್ಯಾಗಿಂದೆಲ್ಲ ಮುಗಿಸ್ಕೊಂಡೆ. ಇದಿಷ್ಟು ನೀಟಾಗಿ ಮುಗಿಸ್ಕೊಂಡೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕಾಗತ್ತೆ ಅಂತೇಳಿ ಇದಿಷ್ಟು ಮುಗಿಸ್ಕೊಂಡೆ ನೋಡ್ರಿ. ಜಗಲಿ ಮ್ಯಾಗ ಹೊಡಿ ತುಂಬಿಕೊಂಡು ಇಲ್ಲಿ ಲಕ್ಷ್ಮೀ ಪೂಜೆ ಮುಗಿಸ್ಕೊಂಡು ಈ ಕಡೆ ಹುಗ್ಗಿಗೂ ಇಟ್ಟೈತೆ ನೋಡ್ರಿ. ಹಾಗೆ ಅಡುಗೆ ಮಾಡಾಕತ್ತೈತಿ. ಈ ಕಡೆ ಮೇಲೆ ಹುಗ್ಗಿ ಮಾಡಾಕತ್ತೀವಿ, ಕೆಳಗೆ ಕವಿತಾ ಅದು ಹೋಳ್ಗಿಗೆ ಅನ್ನ ಸಾರು ಪಲ್ಯ ಎಲ್ಲ ಮಾಡಾಕತ್ತಾನ. ಇದಿಷ್ಟು ಮುಗಿಸ್ಕೊಂಡು ಮತ್ತೆ ಇನ್ನು ಇದು ಮಾಡ್ಬೇಕಂತೇಳಿ ದಿವ್ಯಾನು ಕಾಲೇಜ್ ಕೊಂಟಾಳ. ಒಂದಿಷ್ಟು ಹಣ್ಣು ಅದು ರೆಡಿ ಮಾಡಿಟ್ಟು ಹೋಗಂದೆ. ಆಕಿ ಕಾಲೇಜ್ ಬಿಡೋಕ್ಕಾಗಲ್ಲ ನೋಡ್ರಿ, ಎಕ್ಸಾಮ್ ಅದಾವ ಅಂತದಕ್ಕಿಂದು. ಹಾಗಾಗಿ ಹಣ್ಣದೆಲ್ಲ ತೆಗೆದಿಟ್ಟು ಹೋಗ್ತೀನಿ. ಉಳ್ಕಿದ್ನಿ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡ್ಲು. ಆಯ್ತು ಹೋಗಂದ, ಕಾಲೇಜ್ ಇಂಪಾರ್ಟೆಂಟ್ ಇರ್ತಲ್ಲ, ಹಂಗಾಗಿ ಹೋಗ್ಲಿ ಬಿಡ ಅಂತಂದು ನಾ ಈ ಕಡೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ತುಳಸಿ ಪೂಜೆ ಇಷ್ಟು ಮಾಡ್ಕೊಳಕತ್ತೀನಿ ನೋಡ್ರಿ. ಇಲ್ಲಿಷ್ಟು ಮಾಡ್ಕೊಂಡೆ ಅಂದರೆ ತುಳಸಿ ಮುಂದೆ ನೋಡ್ರಿ ಇದು ಕಮಲು ಹಾಕಿದ್ರೆ ಒಂಥರ ಚಲೋ ಅಂತ. ಹಾಗಾಗಿ ನಾನು ಯಾವಾಗಲೂ ತುಳಸಿ ಮುಂದೆ ಹಾಕೋದು ಕಮಲವನ್ನೇ ಹಾಕ್ತೀನಿ. ಟೇಬಲ್ ಮ್ಯಾಗೆ ಇಟ್ಟಿವಲ್ಲ ಹಂಗೆ ನೀಟ್ ಅನ್ನಿಸ್ತದೆ. ದೊಡ್ಡ ರಂಗೋಲಿ ಹಾಕಿದ್ರೆ ಹುಡುಗರು ಎಲ್ಲ ಕಚ್ಚಿ ಮಾಡ್ಬಿಡ್ತಾವೆ ನೋಡ್ರಿ. ಯಾವುದೂ ರಂಗೋಲಿ ಇಡಂಗೇ ಇಲ್ಲ. ಇಲ್ಲಿ ನೋಡ್ರಿ ತುಳಸಿ ಪೂಜೆ ಇಷ್ಟು ಮುಗಿಸ್ಕೊಂಡೆ. ಇಲ್ಲಿಷ್ಟು ಮುಗಿಸ್ಕೊಂಡು ಒಳಗಡೆ ಇನ್ನು ವರಮಹಾಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಇಲ್ಲಿದೆಲ್ಲ ಜಗಲಿದು ಮುಗಿಸ್ಕೊಂಡೆ. ನೆಕ್ಸ್ಟ್ ಅಲ್ಲಿ ಮಾಡ್ಕೊಳಕ್ಕಾಗತ್ತಂತೆ ಇದೆಲ್ಲ ಮುಗಿಸ್ಕೊಂಡೆ ನೋಡಿರಿ. ಇವೆಲ್ಲ ತಂದು ಇಟ್ಕೊಂಡಿನಿ ಒಳಗಿಂದ. ಪೂಜಾದೆಲ್ಲ ದಿವ್ಯ ಒಂದಿಷ್ಟು ಪ್ಲೇಟ್ ಒಳಗೆ ಹಾಕಿಟ್ಟು ಇದೆಲ್ಲ ನೈಟ್ ಟೈಮ್ ಮುಗಿಸ್ಕೊಂಡಿದ್ದೆ ನೋಡ್ರಿ. ನೋಡಿಲ್ಲ ಹಣ್ಣದ ತಂದಿದ್ನೆಲ್ಲ ಅಡ್ವಾನ್ಸೇ ತರ್ಸ್ಡೇನೇ ತೊಗೊಂಬಂದಿದ್ದೆ ನೋಡ್ರಿ. ಹಣ್ಣದೆಲ್ಲನೂ ಬಾಳೆಕಂಬ ಅಂತ ನಮ್ಮ ಮನೆಯವ್ರು ತೊಗೊಂಬಂದಿದ್ರು. ಬರೀ ಈಗ ಸ್ಟಾರ್ಟ್ ಮಾಡೋ ಈಗ ಪೂಜಾ ಇವಾಗ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಎಷ್ಟೊತ್ತಾಗೋದು ಗೊತ್ತಿಲ್ಲ ನೋಡ್ರಿ. ಯಾಕಂದ್ರೆ ನಾ ಅದ್ರ ಸಂಬಂಧ ಲೇಟ್ ಆಗತ್ತೆ ಅಂತೇಳಿ ಈಗ ನೈಟೇ ಎಲ್ಲ ರೆಡಿ ಮಾಡಿಟ್ಟಿದ್ದು. ಇಲ್ಲಾಂದರೆ ಬೆಳಗ್ಗೆ ಏನೂ ಆಗಂಗಿಲ್ಲ ನೋಡ್ರಿ. ಮೇನ್ ಎಲ್ಲ ಅಷ್ಟೇ ಸಾರಿ ಉಡ್ಸೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಅಂದರೆ ಯಾವ ಥರ ಉಡಿಸ್ಬೇಕು ಯಾವ ಥರ ಬಿಡ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನೋಡ್ರಿ. ನಾ ಆ್ಯಕ್ಚುಲಿ ಬೇರೆ ಥರ ಉಟ್ಕೋಬೇಕು ಅಂದ್ಕೊಂಡೆ. ಬಟ್ ಸಾರಿ ಹೆಂಗಿರ್ತದಿಲ್ಲ ಅದ್ರ ಮೇಲೆ ಡಿಫೆಂಡ್ ನೋಡ್ರಿ. ಒಂದು 2 ಲೈನ್ ಹಾಕೋಬೇಕಂತ ಅಂದ್ಕೊಂಡೆ. ಬಟ್ ಅದು ಸೂಟ್ ಆಗಲಿಲ್ಲ. ಕೆಳಗಡೆ ಭಾಳ ಲೆಂತ್ ಐತೆ ನೋಡ್ರಿ. ಅದು ಲೆಂತಿಗೂ ಆಯಿತು, ಸ್ವಲ್ಪ ಅದು ಜಾಸ್ತಿ ಬಾರ್ಡ್ರ್ ಏನೈತಿ ದೊಡ್ಡದಿತ್ತಲ್ಲ. ಹಾಗಾಗಿ 2 ಸ್ಟೆಪ್ಪಿಗೆಲ್ಲ ಕರೆಕ್ಟ್ ಆಗಂಗಿಲ್ಲ ಅಂಥೇಳಿ ಕವಿತಾ ನಾನು ನೈಟೇ ಇದು 1 ಸ್ಟೆಪ್ ಅಷ್ಟೇ ಉಡಿಸಿದ್ವಿ. ಇಬ್ಬರು ಸೇರಿ ರೆಡಿ ಮಾಡಿ ಇಟ್ಟಿದ್ವಿ. ನೈಟೇ ಲೇಟ್ ಆಗುತ್ತಂತ ಎಲ್ಲ ರೆಡಿ ಮಾಡಿಬಿಟ್ಟು ರಾತ್ರಿ ಎಷ್ಟು 2 ಗಂಟೆ ಆಗಿತ್ತು ಅವಾಗ ಮಲ್ಕೊಂಡಿವಿ ನಾವು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಬಿಟ್ಟಿವಿ ನೋಡ್ರಿ. ಈಗ ಮತ್ತು ಎದ್ದ ತಕ್ಷಣ ಅದಕ್ಕೆ ಮಾಡಿದ್ದೀವಿ ಅಂತೆ ಕರೆಕ್ಟ್ ಆಯಿತು. ಒಳಗಡೆ ನೋಡ್ರಿ ಅದೇನು ಕಲಸಿ ಇಟ್ಟಿರ್ತೀವಿ, ಕೆಳಗಡೆ ಅಕ್ಕಿ ಹಾಕ್ಬಿಟ್ಟು ಅದ್ರೊಂದು ಅಕ್ಕಿನೂ ಹಾಕಿದ್ಮೇಲೆ ಒಂದು ಅರ್ಶಿನ ಕುಂಕುಮ ಹಾಕಿಬಿಟ್ಟು ಒಳಗಡೆ ಒಂದು ಕಾಯಿನ್ ಇಟ್ಟು ನೋಡ್ರಿ. ಕಾಯಿನ್ ಹಾಕಿನಿ ಒಂಥರ ಚಲೋ ಅಂತ ಹಂಗೆ ಕೇಳ್ಬಿಟ್ಟು ಈಗ ಬರೀ ಪಟ್ ರೆಡಿ ಮಾಡಿಕೊಂಡು ಒಳಗೆ ಒಂದು 5 ಎಲೆ ಒಂದು ಇಟ್ಟುಕೊಳಕತ್ತೀನಿ ನೋಡ್ರಿ. ಸಾರಿ ಕಲರ್ ನಿನ್ನೆ ಡಾರ್ಕ್ ಅನಿಸ್ತು ನೋಡುವಾಗ. ಈಗ ನೋಡ್ರಿ ಒಂಥರ ಮಸ್ತ್ ಅನ್ಸಾತದ. ಉಡ್ಸಿದ್ಮೇಲೆ ಚಂದ ಅನ್ಸಾತದ ನೋಡ್ರಿ. ಅವಾಗೇ ಬೇರೆ ಅನಿಸ್ತದ. ಇದೆಲ್ಲ ಮುಗಿಸ್ಕೊಂಡ್ಮೇಲೆ ನೋಡ್ರಿ ನೆಕ್ಸ್ಟ್ ಮತ್ತು ಸಾಯಂಕಾಲ ಹೊಡಿ ತುಂಬ್ಕೊಳಕ್ಕೆ ಹೋಗ್ಬೇಕು. ಅಲ್ಲಿದಿಷ್ಟು ಇನ್ನೊಂದು ಮುತ್ತತನ ಒಂದು ಬಂದೈತೆ ನೋಡ್ರಿ. ಅಲ್ಲಿಷ್ಟು ಹೋಗಬೇಕು. ಆ್ಯಕ್ಚುಲಿ ಮನೆಯೊಳಗೆ ಮುಗಿಸೋತನ ಸಮಾಧಾನ ಆಗಂಗಿಲ್ಲ ನೋಡ್ರಿ. ಅಲ್ಲಿಷ್ಟು ಅವರು ಕಾಲ್ ಮಾಡ್ತಾರೆ, ಇನ್ನೇನೋ ಟೈಮ್ ಆಗೈತಿ. ಅವ್ರು 10 ಗಂಟೆ ಎಲ್ಲ ಕರಿತೀನಿ ಅಂತಿದ್ರು, 10-11 ಗಂಟೆಗೆ. ಅದು ಮತ್ತು ನಾ ಲೇಟಾಗಿ ಹೋದ್ರೆ ಆಯ್ತು. ಇಲ್ಲಿ ಮುಗಿಸ್ಕೊಂಡು ಒಂದಿಷ್ಟು ಕೆಲಸ ಮುಗೀತು ಅಂದ್ರೆ ನಡೀತದೆ ನೋಡ್ರಿ. ಈ ಥರ ರೆಡಿ ಮಾಡಿ ನೋಡ್ರಿ ಲಕ್ಷ್ಮಿಗೆ, ವರಮಹಾಲಕ್ಷ್ಮಿಗೆ ಫುಲ್ ಎಲ್ಲ ಮೇಕಪ್ ಮಾಡಿಬಿಟ್ಟಿನಿ. ಫುಲ್ ಅಂದರೆ ನಾವು ಯೂಸ್ ಮಾಡಲಾರ್ದೇ ಇಟ್ಟಿರ್ತೀನಿ ನೋಡ್ರಿ. ಲಿಪ್ಸ್ಟಿಕ್ ಆಯಿತು, ಏನು ಹಾಕಿದ್ದು ಕಾಜಲ್ ಆಯಿತು. ಯಾಕಂದ್ರೆ ನೋಡಿ ನಾವು ಯೂಸ್ ಮಾಡಿ ಚಲೋ ಅನ್ಸಂಗಿಲ್ಲ. ಹಾಗಾಗಿ ಹೊಸದೇ ಇಟ್ಬಿಟ್ಟಿರ್ತೀನಿ. ಹಚ್ಕೊಂಡಿದ್ಮೇಲೆ ಇದು ಆಗಲ್ಲ ಅಂತೇಳಿ. ಬ್ಯಾಂಗಲ್ಸ್ ಅದೆಲ್ಲ ಮನೆ ತೊಗೊಂಡಿದ್ದೆ ಹೊಸವೇ ಇದು ನೋಡ್ರಿ. ಅವೇ ಎಷ್ಟು ಹಾಕಿದ್ರೆ ಆಯಿತು. ಅಂದರೆ ನಾ ಕೂತಿದ್ದು ಮಾಡ್ಬೇಕಂತ ಮಾಡ್ಕೊಂಡಿದ್ದೆ ನೋಡ್ರಿ ಲಕ್ಷ್ಮೀದು. ಬಟ್ ಅಷ್ಟೊಂದು ಅವಕ್ಕೆಲ್ಲ ಭಾಳ ಟೈಮ್ ಬೇಕಾಗುತ್ತೆ, ಇದು ಆಗುತ್ತೆ ಅಂತ ತರಲಿಲ್ಲ ನಾವು. ಬಳೆ ಹಚ್ಚಿ ನೋಡಿದ್ದು ಇಷ್ಟು ನೋಡಿ ಅದನ್ನು ಬರೀ ಹಿಂಗೆ ಕಂಟಿನ್ಯೂ ಮಾಡೋ ಮತ್ತೆ ವಿಡಿಯೋ ಏನೆಲ್ಲ ಆಗುತ್ತೆ.
ಒಂದಿಷ್ಟು ಪೂಜಾ ಮಾಡಿ ನೋಡ್ರಿ, ಮಾಡಿ ಅಲ್ಲಿ ಒಂದು ಕಡೆ ಮುತ್ತೆ ತನಕ ಹೋಗೈತಿ, ಮುತ್ತೆ ತನಕ ಹೊಂಟಿ ನೋಡ್ರಿ. ಪಟ್ ಅಲ್ಲಿ ಹೋಗಿ ಬರ್ತೀನಿ. ಇಲ್ಲ ನಮ್ದು ಮಂಗಳಾರತಿ ಮಾಡೋಕೆ ಬಂದ್ಮ್ಯಾಗ ಸ್ವಲ್ಪ ಶಿಲ್ಪ ಹಾಕತ್ತ ಒಂದಿಷ್ಟು ಮುಗಿಸಿವಿ ನೋಡಿ. ಇಷ್ಟೆಲ್ಲ ಏನೋ ಅಲ್ಲಿ ಇಟ್ಟಿವಿ ನೋಡ್ರಿ, ನಾವು ಮಾಡಾಕತ್ತೀವಿ. ಬರ್ಪಟ್ಟು ಅಲ್ಲಿಷ್ಟು ಹೋಗಿ ಬರ್ತೀನಿ. ಮುತ್ತೆ ತನಕ ರೆಡಿ ಆಗೀನಿ. ಅವರು ಫೋನ್ ಹಚ್ಚತ್ತ ಪಾಪ ಕಂಟಿನ್ಯೂಸ್ ಆಗಿ. ನಾ ಸುಮ್ಮ ಹಂಗೆ ಹೆಂಗೆ ಇಟ್ಕೊಂಡು ನೋಡ್ರಿ, ಸುಮ್ಮ ಸಾರಿ ಇಟ್ಕೊಂಡು ಹೊಂಟೀನಿ. ಬರ್ರಿ ಬಂದೆ ನೋಡ್ರಿ ಮುತ್ತೆ ತನಕ ಅಂತ ಹೇಳಿದ್ನಲ್ಲ, ಅಲ್ಲೇ ನೋಡ್ರಿ ಅವ್ರು 9 ಜನ ಮುತ್ತೈದೆರಿಗೆ ಮಾಡಿದ್ರು ಪೂಜಾ. ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ, ಫುಲ್ ಗ್ರ್ಯಾಂಡಾಗಿ ಮಾಡಿದ್ರು ನೋಡ್ರಿ. ಫುಲ್ ಡೆಕೋರೇಷನು ಆಮೇಲೆ ಪೂಜಾ ಎಲ್ಲ ಮಸ್ತ್ ಮಾಡಿದ್ರು. ಬರೀ ಯಾವ ಥರ ಪೂಜೆ ಮಾಡ್ಯಾರ ಆಮೇಲೆ ನೆಕ್ಸ್ಟ್ ಮುತ್ತೈದೆರು ಮಾಡ್ತಾರಲ್ಲ ಎಲ್ಲನೂ ನಿಮ್ಗಳ ಶೇರ್ ಮಾಡ್ಕೋತೀನಂತ. ಚಲುವೆ ಬಂದಳೆ ಚವರಿ ರಾಗುಣಿ ಹಾಕಿದ ಚಲುವೆ ಬಂದಳೆ ಒಳ್ಳೆರವೆಗೆ ತೊಟ್ಟಳೆ ಸೀರೆ ಉಟ್ಟಳೆ ಒಳ್ಳೆರವೆಗೆ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಗುಣಿ ಹಾಕಿದ ಚಲುವೆ ಬಂದಳೆ ಚವರಿ ರಾಗುಡಿ ಹಾಕಿದ ಚಲುವೆ ಬಂದಳ ಪಾರ್ವತಿ ಉಪಜಂಗಮಗೆ ತಪ್ಪವಿಲ್ಲದ ಒಪ್ಪುವಂತ ಶರ್ಪಾಭೂಷಣಿಗೆ ತಪ್ಪವಿಲ್ಲದ ಒಪ್ಪುವಂತ ಶರ್ಪಾಭೂಷಣ ಇಲ್ಲ ಬೇಡ ಪೂಜಾ ಅದೆಲ್ಲ ಮುಗೀತು ನೋಡ್ರಿ. ಎಲ್ಲರೂ ಊಟ ಮಾಡಿದ್ರು. ಊಟ ಆಮೇಲೆ ಮತ್ತು ಮಂಗಳಾರತಿನೂ ಮಾಡಿದ್ರು, ದೇವಿ ಹಾಡನ್ನು ಮಾಡಿದ್ರು. ಎಲ್ಲ ಮಸ್ತ್ ಆಯ್ತು ನೋಡ್ರಿ. ಅಡುಗೆನೂ ಎಲ್ಲ ಮಸ್ತ್ ಆಗಿತ್ತು, ದೇವಿ ಪೂಜಾನೂ ಮಸ್ತ್ ಆಯ್ತು ನೋಡ್ರಿ. ಇದು ಮಂಗಳಾರತಿದಾಗಿದ್ದು ಪೂಜಾ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ವಿಡಿಯೋ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈಗ ನೋಡ್ರಿ ಒಂದೊಂದ್ಸಲ ತೋರ್ಸಾತೀನಿ ಎಷ್ಟು ನೀಟಾಗಿ ಎಷ್ಟು ಚಂದ ಆಗೈತೆ ನೋಡ್ರಿ ದೇವಿ ಪೂಜಾ. ಲಕ್ಷ್ಮೀದು ವರಮಹಾಲಕ್ಷ್ಮಿ ಪೂಜಾ ಅಂತೂ ಸಾರಿದೆಲ್ಲ ಮಸ್ತ್ ಆಗಿತ್ತು ನೋಡ್ರಿ. ಡೆಕೋರೇಟ್ನು ಮಸ್ತ್ ಆಗಿತ್ತು. ಪೂಜಾ ಈ ಥರ ಆಗಿತ್ತು ನೋಡ್ರಿ. ಫೈನಲ್ ಆಗಿ ಒಂದ್ಸಲ ತೋರ್ಸಾಕತ್ತೀನಿ. ಹಾಗೆ ಒಳಗೆ ಹೋಗಿ ಹೋಗಿ ಅವ್ರ ಮನಿನೂ ಒಂದ್ಸಲ ತೋರಿಸ್ತೀನಿ. ಮತ್ತು ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲನೂ ತೋರಿಸ್ತೀನಿ ನೋಡ್ರಿ. ಅವ್ರ ಮಮ್ಮಿಯವ್ರು ನೋಡ್ರಿ, ಇವರು ಅವ್ರ ತಾಯಿಯವರು. ಒಳಗಡೆ ಹೋಗೊಂಬರ್ರಿ ಹಾಗೆ ಅವ್ರ ಮನಿನೂ ಎಲ್ಲ ಒಂದ್ಸಲ ನೋಡ್ಕೊಂಬರಮ್ಮಂತ.
ಮುತ್ತದರ್ಗೆ ಹೋಗಿ ಮುಗಿಸ್ಬಂದೆ ನೋಡ್ರಿ. ಭಾಳ ಚಂದ ಮಾಡಿದ್ರಿ ಪೂಜಾ ಎಲ್ಲ ಮಸ್ತ್ ಆಯಿತು. 9 ಮಂದಿ ಮುತ್ತೈದೆಯರು ಮಾಡಿದ್ರು ನೋಡ್ರಿ. ಅಲ್ಲಿ ಹೊಡಿ ತುಂಬಿಕೊಂಡು ಬಂದ್ವಿ. ಬರ್ರಿ ಇಲ್ಲಿ ಕಂಪ್ಲೀಟ್ ಮಾಡೋ ಪೂಜಾ ಇನ್ನೂ ಅರ್ಧ ಮುರ್ಧ ಆಗೈತೆ ನೋಡ್ರಿ. ಇಲ್ಲಿ ಬಡವಡ ಮುಗಿಸಿ ಮಂಗಳಾರತಿ ಮಾಡಿದ್ರೆ ಸಮಾಧಾನ ಆಗುತ್ತೆ. ಮುತ್ತೈದೆಯರಿಗೆ ನೋಡ್ರಿ ಇದು ಮಾಡ್ಬೇಕಂದ್ರೆ ಕಂಕಣ ಚಂದ ಅನಿಸ್ತಾವಲ್ಲ. ಆಲ್ಮೋಸ್ಟ್ ಎಲ್ಲ ಪೂಜಾ ಮುಗೀತು ನೋಡ್ರಿ. ಇನ್ನೊಂದು ಸ್ವಲ್ಪ ಕಂಕಣ ಮಾಡಿಬಿಟ್ರೆ ಮುಗೀತು. ಬಂದು ಹಾರಾದು ಹಾಕಿ ಎಲ್ಲ ಪೂಜಾ ಕಂಪ್ಲೀಟ್ ಆಯ್ತು ನೋಡ್ರಿ. ಈಗ ಮುತ್ತೈದೆಯರಿಗಿಟ್ಟು ಕಂಕಣ ಮಾಡಿಡ್ತೀನಿ. ಅದಿಷ್ಟು ಮಾಡಿಟ್ಟಿನಂದ್ರೆ ಮತ್ತೆ ಮಂಗಳಾರತಿ ಮಾಡ್ತೀವಿ ನೋಡ್ರಿ. ಮಂಗಳಾರತಿ ಮಾಡಿ ಮುತ್ತೈದೆಯರಿಗೆ ಇಲ್ಲೇ ಉಡಿ ತುಂಬಿ ಆರತಿ ಮಾಡಿ ಕೆಳಗಡೆ ಹೋಗಿ ಕರ್ಕೊಂಡೋಗಿ ಅಲ್ಲೇ ಊಟ ಮಾಡಿಸಿರಾಯ್ತು. ಊಟ ಮಾಡಲ್ಲ ನೋಡ್ರಿ, ಉಪವಾಸದಾರ ಅಂತ. ಹಂಗಾಗಿ ಏನಾರ ಸ್ವಲ್ಪ ಹೊರದಕ್ಕೆ ಇದು ಮಾಡಿದ್ದೈತಿ. ಹೊರದಕ್ಕಿನೇ ಕೊಟ್ಬಿಟ್ಟು ಆಮೇಲೆ ರಾತ್ರಿ ಊಟಕ್ಕೆ ಬರ್ತೀನಿ ಅಂದ್ರೆ ಇದಿಷ್ಟು ಮುಗಿಸ್ಕೊಂಡು ಪಟ್ಬಿಟ್ಟು ಕಂಕಣ ಮಾಡಿಟ್ಮ್ಯಾಗ ಮಂಗಳಾರತಿ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಪೂಜಾ ಮುಗೀತು ನೋಡ್ರಿ. ಈ ಥರ ಆಗೈತೆ ನೋಡ್ರಿ. ಯಾವ ಥರ ಆಗ್ಯದ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲ ಒಂದಿಷ್ಟು ಮಾಡೋದು, ಒಂದಿಷ್ಟು ಓಡೋಗೋದು, ಒಂದಿಷ್ಟು ಮಾಡೋದು, ಇದೇ ಥರ ಆಗೈತೆ ನೋಡ್ರಲ್ಲ. ಮುತ್ತೈದರಿಗೆಲ್ಲ ರೆಡಿ ಮಾಡಿಟ್ಟಿನಿ. ಕಂಕಣ, ಬ್ಲೌಸ್ ಪೀಸ್ ಅದೆಲ್ಲ ಬೆಳಗುವೆ ಪಂಚಾತಿ ಬೆಳಗುವೆ ಶ್ರೀ ಮಹಾಲಕ್ಷ್ಮಿಗೆ ಬೆಳಗುವೆ ನಾರುತಿಯ ಆರುತಿ ಬೆಳಗುವೆ ತುಪ್ಪದಾರು ಬೆಳಗುವೆ ನಾರುತಿಯ ವರ ಮಹಾಲಕ್ಷ್ಮೀ ದೇವಿಗೆ ಬೆಳಗುವೆ ನಾರುತಿಯ ಹರ ಹರ ಮಹಾದೇವ ಹರ ಹರ ಭದ್ರ ಬೆಳಗುವೆ ನಾರುತಿಯ ಕರ್ಪೂರ ದಾರುತಿ ಕರ್ನಾಸಾರು ಬೆಳಗುವೆ ನಾರುತಿಯ ಆರುತಿ ಬೆಳಗುವೆ ಪಂಚತಿ ಬೆಳಗು ಮಹಾಲಕ್ಷ್ಮಿ ತಾಯಿಗೆ ಬೆಳಗುವೆ ನಾರುತಿಯ ಐಶ್ವರ್ಯ ಲಕ್ಷ್ಮಿ ಸಂಪತ್ತು ಲಕ್ಷ್ಮಣ ಸಾಗತಿ ಬೆಳಗುವೆ ನಾರುತಿಯ ಆರುತಿ ಬೆಳಗುವೆನೋ ಪಂಚಾತಿ ಬೆಳಗುವೆನೋ ಐಶ್ವರ್ಯ ಲಕ್ಷ್ಮಿ ಕುಬೇರ ಲಕ್ಷ್ಮಿ ಸಂಪತ್ತು ಲಕ್ಷ್ಮಿ ಧನಲಕ್ಷ್ಮಿ ಬೆಳಗುವೆ ನಾರುತಿಯ ಆರುತಿ ಬೆಳಗುವೆ ಪಂಚತಿ ಬೆಳಗು ಶ್ರೀ ಮಹಾಲಕ್ಷ್ಮಿಗೆ ಬೆಳಗುವೆ ನಾರುತಿಯ ಬರ್ ಕೂತ್ಕೊಂಡು ಉಪವಾಸ ತುಂಬ ಸ್ವಲ್ಪ ಹಚ್ಕೋಬೇಕು. ಏನಿದ್ರು ಸಾಂಬಳು ಮಂದಿ ಬಾಯ್ಲೆ ಅನ್ನ ಜೀವನ ಉದ್ದ ಹಚ್ಕೊಬಾರ್ದು. ಬಾ ಬಾಳ್ತೀನಿ. ಮಂಗಳದಾರುತಿ ನೀರದಯ್ಯಗ ನಮ್ಮ ಸಾರದಯ್ಯಗ ಶಿವನ ಪ್ರಭು ಕಂಗಳಲ್ಲೇ ಹುಟ್ಟಿದಂತ ವೀರಭದ್ರಗ ಬಡವನ ಬಳಕೋತ ಬನ್ನಿರಲ್ಲಾರೋ ಅದು ತಂದೇರಲ್ಲಾರೋ ನಮ್ಮ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಬೆಳಗಿರಲ್ಲಾರೋ ಮಂಗಳದಾರುತಿ ನೀರದಯ್ಯಗ ನಮ್ಮ ಸಾರದಯ್ಯಗ ಶಿವನ ಪ್ರಭು ಕಂಗಳಲ್ಲೇ ಹುಟ್ಟಿದಂತ ವೀರಭದ್ರಗ ಸರ್ಪಾಪೂಷಣ ಗೌರಿಧರ ನೀರೇ ಗಂಗಾಧರ ನೀರೇ ಗುತಿ ಬೆಳಗೀರೆ ನೀರೆ ಭಾವ ಕುರಿತನಿಗೆ ಭಾವಾದ ವೈರಿಗೆ ಭಾವ ಬಗೆರಲ್ಲ ಬೆಳಗೀರೆ ಗಂಗಾಧರ ನೀರೇ ಕರ್ಪೂರ ಗುತಿ ಬೆಳಗೀರೆ ನೀರೆ ಮಂಗಳದಾರುತಿ ನಮ್ಮ ರಾಜಕನಿಗೆ ಬೆಳಗುವೆ ನಾರುತಿಯ ಕರ್ಪೂರಂ ಜ್ಯೋತಿ ಬೆಳಗುವೆ ನಾರುತಿಯ ಕಲ್ಲು ಮೂರ್ತಿಯವಾಗಿ ಮೂರ್ತಿ ದೇವತೆಯ ದೇವಿಗೆ ಬೆಳಗುವೆ ನಾರುತಿಯ ಕರ್ಪೂರಂ ಜ್ಯೋತಿ ಬೆಳಗುವೆ ನಾರುತಿಯ ಅರಿವು ಮರಿಯುವಾಗಿ ಸಿರಿದು ಕುರಿಯುವಾಗಿ ಶ್ರೀಕೂಡಲ ಸಂಗಮಗೆ ಬೆಳಗುವೆ ನಾರುತಿಯ ಕರ್ಪೂರಂ ಜ್ಯೋತಿ ಬೆಳಗುವೆ ನಾರುತಿಯ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯಮಗ ಕರ ದೇವಗೆ ನೀಲಕಂಠರ ನಿಜ ಮಗೋಚರ ಬಾಲಚಂದ್ರ ಭರಣಗೆ ಆಲಿಗಳೆದನು ಲೋಲ ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯಮಗ ಕರ ದೇವಗೆ ಮೋರಿ ಜೋತವಾರ್ಗಿರವ ಹರಿದನು ವಾರ ಹರ ಮಾರಾಯಗೆ ದೂರ ದುರಿತವ ದೂರ
कारुण्यमृतकरा देवगे ओम ब्रह्मानंदम केवलं सकलं ज्ञानवर्तिनन्दवातीतं एकं नित्यं निजलगोचरं सर्वदा साक्षी भूतं भावातीतं तस्मै श्री गुरुवे नमः ओम श्री वर्मा महालक्ष्मी महाराज की जय ऐश्वर्य लक्ष्मी महाराज की जय श्री वीरभद्रेश्वर महाराज की जय ओम श्री भद्रिकालिका माता की जय ओम श्री बसवेश्वर महाराज की जय श्री अल्लाह देवान देवते महाराज की जय कामजनम पार्वतीश्वर नमः समर्पयामि पुष्पं समर्पयामि दीर्घं समर्पयामि कालं सर्वं हर ओम शिव शंभो शंकर परमात्माय नमः गुरुदेवाय नमः गुरुमहेश्वर साक्षात् परमेश्वर वरमहालक्ष्म्यै नैवेद्यं समर्पयामि पुष्पं समर्पयामि दीर्घं समर्पयामि कालं समर्पयामि कल्पवृक्षं समर्पयामि हर ओ वरमहालक्ष्म्यै नमः ऐश्वर्य लक्ष्मी संपत् लक्ष्मी कुबेर लक्ष्मी नमः ಎಲ್ಲಾ ತಾಯಿ ದೇವಿ ಲಕ್ಷ್ಮೀ ನಮಃ ಅಷ್ಟಲಕ್ಷ್ಮಿ ನಮಃ ಓಂ ಎಲ್ಲ ಬಾಳದವಳ ಎಲ್ಲ ದೇವಾನ್ ದೇವತೆಗಳು ಅದಾರ कल्पवृक्षस्थान भगवते चलाय नमः हर अर्शन कुकुमार्चाय नमः अर्शन कुकुमार्चाय नमः अर्शन कुकुमार्चाय नमः अर्शन कुकुमार्चाय नमः भस्माचाय नमः इल्लोनु हर ओम शिव शंभो शंकर परमात्मा पुष्पाचाय नमः पुष्पाचाय नमः पुष्पाचाय नमः इंगळु ಇಲ್ಲಿ ಪಾಲ್ ಪೂಜೆಯಲ್ಲಿ ಇಂಗಳು ಕೈ हर ओम शिव शंभो शंकर परमात्माय नमः नेवे हर ओम घंटिनादं धूपं समर्पयामि हर ओम शिव शंभो शंकर परमात्मयामि हर ओम शिव ಬೆಳಗೋಯಿಂದ ओम घंटिनादं समर्पयामि परमात्माय नमः ಈಗೆಲ್ಲ ಆಗೈತೆ ನೋಡ್ರಿ ಪೂಜಾ ಗೀಜಾ ಎಲ್ಲ ಮುಗೀತು ಈಗ ಹೋಳ್ಗಿ ಮಾಡಕತ್ತಾರ ನೋಡ್ರಿ ಹೋಳ್ಗಿ ಅಡಿಗೆ ಎಲ್ಲ ಆಯ್ತು ನೋಡ್ರಿ ಈಗ ನಮ್ಮ ಹಾಸ್ಪಿಟ್ಲಿಂದ ಸ್ಟಾಪ್ ಬರಾಕತ್ತಾರ ನೋಡ್ರಿ ಅವರು ಬರ್ತೀನಿ ಅಂತ ಇವತ್ತು ವರಮಹಾಲಕ್ಷ್ಮಿ ಕುಂಕುಮಾರ್ಚನಕ್ಕೆ ಬಾ ಅಂತ ಹೇಳಿದ್ದೆ ಅವರಿಷ್ಟು ಬಂದ್ರೆ ನೋಡ್ರಿ ಈಗ ಜಸ್ಟ್ ಇವರು ಆರತಿ ಮಾಡಿ ಹೊಂಟ್ರು ಬರೋವ್ರಿಗೆ ಬರ್ರಿ ಒಳ ಬರ್ರಿ ಕರ್ಕೊಂಬ 5 ನಿಮಿಷ ನೋಡ್ರಿ ಬರ್ಬೇಕಾದ್ರೆ ಕಟ್ಟೆ ಹೊಡ್ರಿ ಕಟ್ಟೆ ಹೇಳ್ರಿ ಏನು ತರ್ಬೇಕತ್ತೈತೇನ್ರಿ ಏಯ್ ಕಟ್ಟೆ ತಾಳ್ರಿ ಕಟ್ಟೆತ್ ಬಿಡ್ರಿ ಆರತಿ ಶಾಂತಾಗೈತೆ ಏನಿಲ್ಲ ನಾ ಮುತ್ತದನಕ್ಕೆ ಹೋಗಿದ್ದೆ ರೀ 2 ಬಾರಿ ಅಲ್ಲಿ ಮುತ್ತದನ ಮುಗಿಸ್ಕೊಂಡು ಮನ್ಯಾಗ ಮುತ್ತದನ ಮಾಡಿ ಈಗ ಫ್ರೀ ಆದೇವು ನೋಡ್ರಿ ಆಯಿತು ಹಾಗೆ ನಮ್ಮ ಹಾಸ್ಪಿಟಲ್ ಸ್ಟಾಪ್ ಬಂದಿದ್ರು ನೋಡಿ ಅವ್ರಿಗೆ ಹೊಡಿ ತುಂಬ ಕಳಿಸಿ ಈಗ ಊಟ ಮಾಡತ್ತೀನಿ ಊಟ ಮಾಡು ಮತ್ತೆ 2 hours later ಈವ್ನಿಂಗ್ ಹೊಡಿ ತುಂಬಾಕ ರೆಡಿ ಆಗಿನಿ ನೋಡಿ ಈ ಥರ ಐತಿ ಸಾರಿ ಮೊನ್ನೆ ಲಾಸ್ಟ್ ಟೈಮ್ ತೊಗೊಂಡಿದ್ದು ಹೊಸ ಸಾರಿ ಉಟ್ಕೊಂಡಿದ್ದಿಲ್ಲ ಇವತ್ತು ವರಮಹಾಲಕ್ಷ್ಮಿ ಉಟ್ಕೋಬೇಕಂತೇಳಿ ಇಟ್ಟಿದ್ದು ನೋಡ್ರಿ ಫೈನಲಿ ಇವತ್ತು ಬಂದು ಉಟ್ಕೊಳ್ಳೋದು ನೋಡ್ರಿ ನೋಡಿ ಸಾರಿ ಯಾವ ಥರ ಆಗೈತಿ ನೋಡಿ ಈ ಕ್ಲಿಯರ್ ಆಗಿ ಕಾಣಿಸ್ತದೆ ಅವಾಗ ಸರಿಯಾಗಿ ಕಾಣಿಸ್ಲಿಲ್ಲ
ಲಾಸ್ಟ್ ಟೈಮ್ ಲಾಗ್ಗಳು ತೋರಿಸಿದ್ದೆ ನನಗೆ ಅದೇ ಸರಿ ನೋಡ್ರಿ. ಆ್ಯಕ್ಚುಲಿ ಇವತ್ತು ಹಾಕೋಬೇಕಂತ ಅಂದ್ಕೊಂಡಿದ್ದೆ, ನಾನು ಇಷ್ಟ ಹಾಕೊಂಡಿದ್ದೆ ನೋಡಿ. ಸ್ಟಾರ್ಟ್ ಆಯ್ತು ನೋಡ್ರಿ. ಎಲ್ಲರೂ ಬಂದು ನಮ್ಮ ಮನೆಯೊಳಗೆ ಕುಂಕುಮಾರ್ಚನೆಗೆ ಬಂದಾರೀಗ. ಅವರಿಗೆಲ್ಲ ಉಡಿ ತುಂಬಿ ಅವ್ರಿಗಿಷ್ಟು ಇದು ಮಾಡ್ತೀವಿ ನೋಡ್ರಿ. ನೆಕ್ಸ್ಟ್ ಇಲ್ಲಿದೆಲ್ಲ ಮುಗಿದ್ಮೇಲೆ ನೋಡ್ರಿ ನಮ್ಮ ಏರಿಯಾದೊಳಗೆ ಒಂದು 4-5 ಮನೆಗೆ ಅವರು ಕುಂಕುಮಾರ್ಚನೆ ಕರ್ತಾರೆ ಉಡಿ ತುಂಬ್ಕೊಳಕ್ಕದು. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಬರೋಮ್ರಿ. ಅಲ್ಲಿನೂ ಯಾವ ಥರ ಪೂಜೆ ಮಾಡ್ಯಾರ ಎಲ್ಲರ ಮನೆಯೊಳಗೂ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಂಡ್ರಿ. ಎಲ್ಲ ಪೂಜಾನು ಬರಂಗೆ ಕಂಟಿನ್ಯೂ ಮಾಡೋಮಂತ.
ಕಂಟಿನ್ಯೂಸ್ ಹಾಗೆ ಹೋಗಿ ತುಂಬ್ಕೊಂಡು ಬಂದೀವಿ ಮಳೆ ಒಳಗೆ. ಯಾಕಂದ್ರೆ ಬಿಡಕ್ಕೆ ಬರಂಗಿಲ್ಲ ನೋಡ್ರಿ. ಮತ್ತು ಹಬ್ಬ ಮಳೆ ಅಂತೂ ಡೈಲಿ ಹಾಗೆ ಬರ್ತಿರ್ತೈತಿ. ಸೊ ಒಂದು ಸ್ವಲ್ಪ 5 ನಿಮಿಷ ಎಲ್ಲರ ಮನ್ಯಾಗ ಕುಂತು ಎಲ್ಲ ಮನೆಗೆ ಒಂದು 4-5 ಮನೆಗೆ ಹೋಗಿ ಬಂದೆ ನೋಡ್ರಿ. ಹೋಗಿ ಹಾಗೆ ತೆಗೆಸ್ಕೊಂಡಿನಿ ನೋಡ್ರಿ ನಾ ಒಂದು ಸ್ವಲ್ಪ. ಬರೀಗ ನಮ್ಮ ಮನ್ಯಾಗ ಒಂದಿಷ್ಟು ತುಂಬೇಕಿನ ಇಟ್ಟು ನೋಡಿ ಟೈಮ್ 9 ಗಂಟೆ ಆಗ್ಬತ್ತು ನೋಡ್ರಿ. ಫುಲ್ ಸುಸ್ತಾಗ್ಬಿಟ್ಟದ ಟೈಮ್ ನೋಡ್ರಿ. 11 ಗಂಟೆ ಆಯಿತು. ಇನ್ನೇನು ಮಲ್ಕೊಂಬಿಡ್ತೀವಿ. ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀವಿ ನೋಡ್ರಿ. ಫುಲ್ ಕಂಟಿನ್ಯೂ ಎಲ್ಲರ ಮನೆಗೆ ಹೋಗೋದು ಬರೋದು ಸಾಕಾಗೈತೆ ನೋಡ್ರಿ. ಹೆಸರಿನಾಗ ಜಲ್ದಿನೇ 5:30 ಎದ್ದಿದ್ದು ರಾತ್ರಿ ಮಲ್ಕೊಳ್ಳೋದು 2ಕ್ಕೆ ಅಟ್ಟೆ ಒಂದು 3 ತಾಸು ನಿದ್ದೆ ಮಾಡ್ದಂಗೆ ಆಗೈತೆ ನೋಡ್ರಿ. ಬರೀ ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀರಿ. ಇವತ್ತಿಲ್ಲ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.